ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂಥ ಸ್ಟಾರ್ಟಿಂಗಿಂದ ಬಿಗಿನಿಂಗಿಂದ ಏನಿದೆಯೋ ಸೊ ಅಲ್ಲಿಂದ ನೋಡ್ತಾ ಹೋಗೋಣ. ಸೊ ಯಾರಿಗೆಲ್ಲ ಬಿಗಿನಿಂಗ್ ಸ್ಟಾರ್ಟಿಂಗ್ ಗೊತ್ತಿಲ್ಲ ಅಂತಕ್ಕಂಥವ್ರು, ಕನ್ಫ್ಯೂಷನಲ್ಲಿ ಇರ್ತಾರೋ ಅಥವಾ ಭಯದಲ್ಲಿರ್ತಿರೋ ಅಥವಾ ಗೊತ್ತೇ ಇಲ್ಲ ಅಂತಕ್ಕಂಥದ್ದು ಅವ್ರಿಗೆ ತುಂಬ ಸುಲಭವಾಗಿ ಅರ್ಥ ಆಗ್ತಕ್ಕಂಥ ಒಂದು ರೀತಿ ಏನೋ ಸ್ಟಾರ್ಟಿಂಗಿಂದ ಸಿಂಪಲಿಂದ ನಾವು ನೋಡ್ತಾ ಹೋಗೋಣ. ಸೊ ಏನು ಬೇಸಿಕ್ ಆಗಿದೆಯೋ ಸೊ ಅದರಿಂದ ಮುಂದೆ 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 ಟಫ್ ಆಗಿರ್ತಕ್ಕಂಥ ಕಡೆಗೆ ಹೋಗ್ತಾ ಹೋಗೋಣ. ಸೊ ಫಸ್ಟ್ಗೆ ನೋಡೋದಾದರೆ ಇಲ್ಲಿ ಮಾನಸಿಕ ಸಾಮರ್ಥ್ಯ ಅಂತ ಹೇಳಿದಾಗ ವರ್ಬಲ್ ಎಬಿಲಿಟಿಲಿ ಸರಣಿಯನ್ನು ಪೂರ್ಣಗೊಳಿಸೋ ಸೀರೀಸ್ ಕಾಂಪ್ಲೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಕ್ಷರಗಳದ್ದು ಬರುತ್ತೆ ಮತ್ತು ನಂಬರ್ಸ್ ಬರುತ್ತೆ. ಸೊ ಈ ರೀತಿ ನೋಡ್ತಾ ಹೋದಾಗೆ ಫಸ್ಟ್ ಕ್ಲಾಸನ್ನು ನೋಡ್ತಾ ಹೋಗೋಣ. ಆಲ್ಫಾಬೆಟ್ ಸೀರೀಸಲ್ಲಿ ನೋಡ್ತಾ ಹೋಗೋಣ. ಸೊ ಆಲ್ಫಾಬೆಟ್ಟು ಯಾವ ರೀತಿ ಕ್ವಶನ್ಸ್ಗಳು ಬರಬಹುದು, ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಸೊ ಯಾರಿಗೂ ಭಯ ಪಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ಮೆಂಟಲ್ ಎಬಿಲಿಟಿ ಅಂದ ತಕ್ಷಣ ಸೊ ಟಫ್ ಅಂತಕ್ಕಂಥದ್ದು ಏನಿಲ್ಲ. ಸೊ ಮೆಂಟಲ್ ಎಬಿಲಿಟಿ ಆರಾಮಾಗಿ ಎಲ್ಲರೂ ಸಹ ಕಲಿತಕ್ಕಂಥ ಒಂದು ಮೆಥಡೇ ಆಗಿರುತ್ತೆ. ಹಾಗಾಗಿ ಯಾರಿಗೂ ಸಹ ಭಯ ಬೇಕಿಲ್ಲ. ಸೊ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ಯಾವ ರೀತಿ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಒಂದು ವರ್ಣಮಾಲೆ ಪರೀಕ್ಷೆ ಅಥವಾ ಆಲ್ಫಾಬೆಟ್ ಸೀರೀಸ್ ಅಂತಕ್ಕಂಥದ್ದು ಏನಿದೆಯೋ ಅಲ್ಲ ನೋಡ್ತಾ ಹೋದಾಗೆ ಅಕ್ಷರಗಳಾಗಿರ್ಬೋದು ಅಥವಾ ಇಂಗ್ಲೀಷ್ ವರ್ಣಮಾಲೆ ಆಗಿರ್ಬೋದು ಅಥವಾ ನಂಬರ್ಸ್ಗಳಾಗಿರ್ಬೋದು. ಸೊ ಅದರಲ್ಲಿ 3 ರೀತಿಯ ನೋಡ್ತಾ ಹೋಗ್ತೀವಿ. ಸೊ ಫಸ್ಟ್ ಒನ್ ಬಂದು ಈ ಒಂದು ಆಲ್ಫಾಬೆಟ್ ಸೀರೀಸ್ ಆಗಿರುತ್ತೆ. ಸೊ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಏನಿದೆ, ಸೂಚನೆ ಕೊಟ್ಟಿರುವ ಸರಣಿಯಲ್ಲಿ ಬಿಟ್ಟು ಹೋದ ಅಕ್ಷರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ, ಫಸ್ಟು ಆರ್ ಕೊಟ್ಟಿದ್ದಾರೆ, ಆರ್ ಆದಮೇಲೆ ಯು ಕೊಟ್ಟಿದ್ದಾರೆ, ಯು ಆದಮೇಲೆ ಎಕ್ಸ್ ಕೊಟ್ಟಿದ್ದಾರೆ, ಎಕ್ಸ್ ಆದಮೇಲೆ ಎ ಕೊಟ್ಟಿದ್ದಾರೆ, ಎ ಆದಮೇಲೆ ಡಿ ಕೊಟ್ಟಿದ್ದಾರೆ. ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಸಂಖ್ಯೆ ಯಾವುದು ಅಂತಕ್ಕಂಥದ್ದು ಇಲ್ಲಿನ ಮುಂದಿನ ಪ್ರಶ್ನೆ ಆಗಿರುತ್ತೆ. ಸೊ ನೋಡಿ ಸ್ನೇಹಿತರೆ, ಫಸ್ಟ್ ಏನು ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ, ಆರ್ ಆಯಿತು, ಯು ಆಯಿತು, ಎಕ್ಸ್ ಆಯಿತು. ಇದೆಲ್ಲ ಒಂದು ಆಲ್ಫಾಬೆಟ್ಸ್ ಮುಂದೆ ಬರ್ತಕ್ಕಂಥವು ಹೌದಲ್ವಾ. ಸೊ ಎ ಮತ್ತು ಡಿ ಅಂದರೆ ಸ್ಟಾರ್ಟಿಂಗಲ್ಲಿ ಬರ್ತಕ್ಕಂಥ ಆಲ್ಫಾಬೆಟ್ಸ್ಗಳಾಗಿದ್ದಾವೆ. ಹಾಗಾಗಿ ಯಾವ ರೀತಿ ಇದನ್ನು ಸಾಲ್ವ್ ಮಾಡೋದು ಅಂತಕ್ಕಂಥ ನೋಡೋದಾದರೆ ಆರ್ ಆದಮೇಲೆ ನಮಗೆ ಗೊತ್ತಾಗೋದು ಎಸ್ ಟಿ, ಅದಾದ ನಂತರ ಯು ಬರುತ್ತೆ, ಯು ಆದಮೇಲೆ ವಿ ಡಬ್ಲ್ಯೂ ಎಕ್ಸ್ ಬರುತ್ತೆ, ಎಕ್ಸ್ ಆದ ನಂತರ ವೈ ಝಡ್ ಎ ಬಂದಿದೆ, ಎ ಆದ ನಂತರ ಬಿ ಸಿ ಡಿ ಬಂದಿದೆ, ಅದಾದ ನಂತರ ಇ ಎಫ್ ಜಿ. ಸೊ ನಮ್ಗೆ ಬರಬೇಕಾಗಿದೆ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಜಿ ಹೌದಲ್ವಾ. ಸೊ ಅಂದರೆ ಮಧ್ಯ 2 ಅಥವಾ +3 ಅಂತ ಹೇಳ್ಬಹುದಾಗಿರುತ್ತೆ. 3 ಸಂಖ್ಯೆಗೆ ನಮಗೆ ನೆಕ್ಸ್ಟ್ ಒಂದು ಸಂಖ್ಯೆಯ ಅಕ್ಷರವನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿ ನಾವು ಮಾಡ್ತಕ್ಕಂಥದ್ದನ್ನ ನೋಡಬೇಕಾಗುತ್ತೆ. ಸೊ ಅಥವಾ ಈ ರೀತಿ ಕೊಡೋದಾಗಿರ್ಬೋದು, ಅಥವಾ 3, 4 ಕೊಡ್ಬೋದಾಗಿರ್ಬೋದು, ಅಥವಾ 5 ಕೊಡ್ಬೋದು, ಅಥವಾ ಮೈನಸ್ ಮಾಡಿ ಕೊಡಬಹುದು, ಅಥವಾ ಇನ್ನೊಂದು ಕೊಡ್ತಾರೆ ಏನಂತ ಹೇಳಿದರೆ ಆರ್ ಆದಮೇಲೆ ಯು ಏನು ಕೊಟ್ಟಿದ್ದಾರೋ ಎ ಆದಮೇಲೆ ಇ ಎ ಕೊಡ್ಬೋದು, ಅಥವಾ ಆರ್ ಆದಮೇಲೆ ಇಲ್ಲಿ ಎ ಆದಮೇಲೆ ನೆಕ್ಸ್ಟ್ ಎಸ್ ಕೊಡಬಹುದು, ಎಸ್ ಆದಮೇಲೆ ಎ ಆದಮೇಲೆ ಬಿ ಬರುತ್ತೆ. ಸೊ ಈ ರೀತಿ ಎರಡೆರಡಕ್ಕೆ ಈ ರೀತಿ ಒಂದು ಡಿಫ್ರೆನ್ಸಲ್ಲೂ ಸಹ ಕೊಡ್ತಾ ಹೋಗ್ತಾರೆ. ಸೊ ಒಂದಾದಮೇಲೆ ಒಂದು ಕಂಟಿನ್ಯೂಸ್ ಆಗಿ ಬರಬೇಕಂತಕ್ಕಂಥದ್ದಿಲ್ಲ. ಇಲ್ಲಿ 2 ಸೀರೀಸನ್ನು ಸಹ ಸೇರಿಸಿ ಕೊಡಬಹುದು ಅಥವಾ ಒಂದೇ ಸೀರೀಸಲ್ಲಿ ಕೊಡಬಹುದು. ನೀವು +2 ಕೊಟ್ಟವರ, -2 ಕೊಟ್ಟವರ, ಅಥವಾ ನಿಮ್ಮ ಫಸ್ಟ್ ಏನು ಕೊಡ್ತಾರೆ ಗೊತ್ತಾ, ಒಂದು 3 ಆಲ್ಫಾಬೆಟ್ಸ್ ಆದಮೇಲೆ ಕೊಡ್ತಾರೆ, ಅದಾದ ನಂತರ -2 ಅಥವಾ +3 ಈ ರೀತಿ ಎರಡೆರಡು ಸೀರೀಸ್ಗೆ ಎರಡೆರಡು ಡಿಫ್ರೆನ್ಸ್ ಆಗಿ ಕೊಡ್ತಕ್ಕಂಥ ಒಂದು ಚಾನ್ಸಸ್ ನಿಮಗೆ ತುಂಬ ಬರುತ್ತೆ. ಓಕೆ, ಸೊ ಇದು ಅರ್ಥ ಆಯ್ತಾ ಅಂದ್ಕೊಳ್ತೀನಿ. ಇಲ್ಲಿ 3ನೇ ಅಕ್ಷರಕ್ಕೆ ಅಥವಾ 3ನೇ ಒಂದು ಆಲ್ಫಾಬೆಟ್ಗೆ ಸೇರಿಸಿ ಕೊಟ್ಟಿರ್ತಕ್ಕಂಥದ್ದಾಗಿದೆ. ಸೊ ಆರ್ ಆದಮೇಲೆ ಎಸ್ ಟಿ ಯು ಬಂದಿದೆ, ಯು ಆದಮೇಲೆ ವಿ ಡಬ್ಲ್ಯೂ ಎಕ್ಸ್ 3ನೇ ಪದ ಆಯಿತು, ಎಕ್ಸ್ ಆದಮೇಲೆ ವೈ ಝಡ್ ಎ 3ನೇದಾಯಿತು, ಎ ಆದಮೇಲೆ ಬಿ ಸಿ ಡಿ ಆಗುತ್ತೆ, ಡಿ ಆದಮೇಲೆ ಇ ಎಫ್ ಜಿ ಬಂತು. ಸೊ ಓಕೆ, ಸೊ ಈ ರೀತಿ 3ನೇ ನಂಬರ್ ಜಿ ಬರುತ್ತೆ, 3ನೇ ಆಲ್ಫಾಬೆಟ್. ಇದೇ ನಾವು ನೋಡ್ತಾರೆ. ಇದು ಬಿಗಿನಿಂಗ್ ಅಂತ ಹೇಳಿದಾಗ ನಾನು ಆಲ್ರೆಡಿ ಹೇಳಿದಾಗೆ ಮಾನಸಿಕ ಸಾಮರ್ಥ್ಯ ಯಾರಿಗೆ ಟಫ್ ಅನಿಸುತ್ತೋ ಸೊ ಅವರು ಬಿಗಿನಿಂಗ್ ಸ್ಟೇಜಿಂದ ಕಲಿತಕ್ಕಂಥದ್ದು ತುಂಬ ಒಳ್ಳೆಯದು. ಸೊ ಸಡನ್ನಾಗಿ ನೀವು ಒಂದೇ ಸರಿ ಹೈ ಲೆವೆಲಲ್ಲಿ ನೋಡ್ತಾ ಹೋಗೋದು ನಿಮಗೆ ತಲೆ ತಿರುಗ್ತಕ್ಕಂಥದ್ದು ಅಥವಾ ಅರ್ಥ ಆಗದೆ ಇರೋದು ಈ ರೀತಿಯೆಲ್ಲ ಆಗುತ್ತೆ. ಬಟ್ ಚಿಕ್ಕದಿಂದ ಸ್ಟೆಪ್ ಹತ್ಕೊಂಡು ಹೋಗ್ತಾ ಹೋದಾಗ ನಿಮಗೆ ದೊಡ್ಡದು ಸಹ ಚಿಕ್ಕದಾಗಿ ಕಾಣಿಸ್ತಾ ಹೋಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ 2ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತಕ್ಕಂಥ ನೋಡೋದೆ. ನೋಡಿ ಇಲ್ಲಿ ಎ ಇದೆ, ಎ ಆದಮೇಲೆ ಡಿ ಕೊಟ್ಟಿದ್ದಾರೆ, ಡಿ ಆದಮೇಲೆ ಹೆಚ್ಚು, ಎಚ್ ಆದಮೇಲೆ ಎಮ್ ಆದಮೇಲೆ ಯಾವ ಸಂಖ್ಯೆ ಬರಬೇಕು ಅಂತ ಗೊತ್ತಿಲ್ಲ. ಸೊ ಅದಾದಮೇಲೆ ಝಡ್ಡನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ರೀತಿ ಮಾಡಬಹುದು ನೋಡಿ. ಇಲ್ಲಿ ಎ ಆಗಿದೆ, ಎ ಆದಮೇಲೆ ಬಿ ಸಿ ಆಯಿತು, ಡಿ ಬಂತು, ಡಿ ಆದಮೇಲೆ ಏನಾಗುತ್ತೆ ಇ ಎಫ್ ಜಿ ಎಚ್ ಇದೆ. ಸೊ ಮಧ್ಯೆ ಇಲ್ಲಿ 2 ಸಂಖ್ಯೆ 2 ಆಲ್ಫಾಬೆಟ್ ಇತ್ತು, ಇಲ್ಲಿ 3 ಕೊಟ್ಟಿದ್ದಾರೆ. ಹೆಚ್ ಆದಮೇಲೆ ನೋಡ್ತಾ ಹೋಗೋಣ. ಹೆಚ್ ಆದಮೇಲೆ ಏನಿದೆ ಎಚ್ ಐ ಜೆ ಕೆ ಎಲ್ ಎಮ್. ಸೊ ಇಲ್ಲಿ 2 ಸೇರಿಸಿದ್ರು, ಇದಕ್ಕೆ 3 ಸೇರಿಸಿದ್ರು, ಇದಕ್ಕೆ 4 ಅಕ್ಷರವನ್ನು ಸೇರಿಸಿದ್ದಾರೆ ಮಧ್ಯ. ಎಮ್ ಆದಮೇಲೆ ಈಗ ನಾವೇನು ಮಾಡಬೇಕು, ಎನ್ ಒ ಪಿ ಕ್ಯೂ ಆರ್ ಎಸ್ ಹೌದಲ್ವಾ. ಸೊ 4 5 ಸೇರಿಸ್ಕೋಬೇಕು. ನೆಕ್ಸ್ಟ್ ಆರ್ ಸೇರಿಸ್ಕೊಂಡು ನೋಡ್ತಾ ಹೋದರೆ ಎಸ್ ಆದಮೇಲೆ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ
ಝೆಡ್. ಸರಿ ಹೌದಲ್ವ ಆಲ್ಫಾಬೆಟ್ಸ್? ಸೊ ಇಲ್ಲಿ ಮಧ್ಯ 2 ಸೇರಿಸಿದ್ದಾರೆ, ಇಲ್ಲಿ 3 ಸೇರಿಸ್ಕೊಂಡ್ರು, ಅದಾದ ನಂತರ 4, ಅದಾದ ನಂತರ 5, ಅದಾದ ನಂತರ 6. ಸೊ ಇದನ್ನು ನೋಡ್ತಾ ಹೋದರೆ ಇಲ್ಲಿ ಬರ್ತಕ್ಕಂಥ ಸೀರೀಸಲ್ಲಿ ಎಸ್ ಬರಬೇಕು. ಈ ಒಂದು ಪ್ಲೇಸಲ್ಲಿ ಬರ್ತಕ್ಕಂಥದ್ದು ಎಸ್. ಓಕೆ ಸ್ನೇಹಿತರೆ, ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಕೊಟ್ಟಿರುವ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವಲ್ಲಿನ ಅಕ್ಷರಗಳು ಯಾವುವು? ಸೊ ಸಿಂಗಲ್ ನೋಡಿದ್ವಿ. ಸೊ ಬೇಸಿಕ್ ಏನೂ ಗೊತ್ತಿಲ್ಲ ನಮಗೆ, ಬಟ್ ಯಾವ ರೀತಿ ಅದು ಮಾಡೋದು ಅಂತಕ್ಕಂಥದ್ದು ಫಸ್ಟ್ ಸ್ಟೆಪ್ಪಲ್ಲಿ ನಾವು ನೋಡ್ತಾ ಹೋದಾಗ ಆ ರೀತಿ ಬರುತ್ತೆ. ಇನ್ನು ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಹೋಗ್ತೀವಿ ಅಂತ ಹೇಳಿದಾಗ ಈ ರೀತಿ ಕ್ವಶನ್ಸ್ಗಳು ನಮಗೆ ಬರ್ತಾ ಹೋಗುತ್ತೆ. ಸೊ ಏನಿದೆ ಇಲ್ಲಿ ABD ಕೊಟ್ಟಿದ್ದಾರೆ. ಸೊ ABC ಬರಬೇಕಿತ್ತಲ್ವಾ? ನೋಡಿ, A ಆದಮೇಲೆ B ಕೊಟ್ಟಿದ್ದಾರೆ, B ಆದಮೇಲೆ C ಇಲ್ಲ, D ಕೊಟ್ಟರು. ಅದೇ ರೀತಿ ಇಲ್ಲ ಏನಾಗಿದೆ, D ಇದೆ, D ಆದಮೇಲೆ E ಬರಬೇಕಿತ್ತು, ಇಲ್ಲ, ಹೌದಲ್ವಾ? ಸೊ ಹಾಗಾದರೆ ಇದನ್ನು ಯಾವ ರೀತಿ ಮಾಡಿರಬಹುದು? ನೀವು ನೋಡ್ತಾ ಹೋದರೆ ಇದನ್ನು ಯಾವ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಒಂದು ಪ್ರಶ್ನೆ ಆಗುತ್ತೆ. ನೋಡಿ ಸ್ನೇಹಿತರೆ, ಫಸ್ಟು ಏನು ಕೊಟ್ಟಿದ್ದಾರೋ ಎ ಇಂದ ನೀವು ಈ ಥರ ಕೊಟ್ಟಾಗ ಇದಕ್ಕೆ, ಇದರಿಂದ ಇದಕ್ಕೆ, ಇದರಿಂದ ಇದಕ್ಕೆ, ಇದರಿಂದ ಇದಕ್ಕೆ ನೀವು ಮ್ಯಾಚ್ ಮಾಡಬೇಕಾಗುತ್ತೆ. ಆ್ಯಂಡ್ ಸೆಂಟರ್ಗೆ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ಲಾಸ್ಟ್ ಕಾರ್ನರ್ ಏನಿದೆಯೋ ಇದನ್ನು ಇದಕ್ಕೆ ಹೋಲಿಕೆ ಮಾಡಿಕೊಂಡು ನೀವು ತೊಗೊಳ್ಬೇಕಾಗುತ್ತೆ, BLಗೆ. ಸೊ ಏನು ಕೊಟ್ಟಿದ್ದಾರೆ? A ಕೊಟ್ಟಿದ್ದಾರೆ, ಅದಾದ ನಂತರ D ಕೊಟ್ಟಿದ್ದಾರೆ, ಅದಾದ ನಂತರ H ಕೊಟ್ಟಿದ್ದಾರೆ, ಅದಾದ ನಂತರ M ಕೊಟ್ಟಿದ್ದಾರೆ, ಅದಾದ ನಂತರ S ಕೊಟ್ಟಿದ್ದಾರೆ, ಅದಾದ ನಂತರ ಯಾವ ಒಂದು ಸಂಖ್ಯೆ ಬರಬೇಕು ನೋಡಿ. ಇಲ್ಲಿ ಮಧ್ಯ ಎಷ್ಟಿದೆ? ABC, BC ಬತ್ತು, D ಆದಮೇಲೆ E, F, G, H, I, J, K, L, M, N, O, P, Q, R, S. ನೋಡಿ 4 ಆಯಿತು, ಇಲ್ಲಿ 5 ಬರಬೇಕು, S ಬಂತು. S ಆದಮೇಲೆ ಈಗ ಏನು ಮಾಡಬೇಕು ನೋಡಿ, N, O, P, Q, R, S ಬಂದಿದೆ. S, T, U, V, W, X, Y, Z ಬರಬೇಕು, ಹೌದಲ್ವಾ? ಒಂದೊಂದೇ ಸಂಖ್ಯೆ ಒಂದೊಂದೇ ಆಲ್ಫಾಬೆಟ್ನ ಜಾಸ್ತಿ ಮಾಡ್ತಾ ಹೋಗಿದ್ದಾರೆ. ಸೊ ಈಗ ಫಸ್ಟ್ ಏನು ಬರಬೇಕು ನಮಗೆ? Z ಬರಬೇಕು. ಸೊ ಇದನ್ನು ನಾವು ಕೈ ಬಿಡ್ತೀವಿ. ಆ್ಯಂಡ್ ನೆಕ್ಸ್ಟು ನಾವು ಬಿಗೆ ತೊಗೊಂಡಿದ್ದೀವಿ ನೋಡಿ. ಇಲ್ಲಿ B ಆದಮೇಲೆ G ಇದೆ, G ಆದಮೇಲೆ M ಇದೆ, M ಆದಮೇಲೆ T ಇದೆ, T ಆದಮೇಲೆ B ಇದೆ, ಅದಾದ ನಂತರ ಯಾವ ಅಕ್ಷರ ಬರಬೇಕು? ಸೊ ನೋಡಿ, ಇಲ್ಲಿ B ಆದಮೇಲೆ ಏನಾಗಿದೆ? B, C, D, E, F 4 ಆಯಿತು. G ಆದಮೇಲೆ H, I, J, K, L, M ಇದೆ. ಇದು ಅಷ್ಟೇ. L ಆದಮೇಲೆ M ಆದಮೇಲೆ M ಬಂತು, M ಆದಮೇಲೆ N, O, P, Q, R, S, T. ಸೊ ಈ ರೀತಿ ಏನಾಗಿದೆ? ಇಲ್ಲಿ 4, ಇಲ್ಲಿ 5, ಇಲ್ಲಿ 6, ಇಲ್ಲಿ 7, ಇಲ್ಲಿ 8 ಅಕ್ಷರ ಸೇರ್ಕೋಬೇಕು. B ಆದಮೇಲೆ ನಿಮ್ಗೆ ಬರ್ತಕ್ಕಂಥದ್ದು C, D, E, F, G, H, I, J. ನೋಡಿ 1, 2, 3, 4, 5, 6, 7, 8 ಆಯಿತು. J ಆದಮೇಲೆ K. ಓಕೆ. ಸೊ ಓಕೆ, K ಎಲ್ಲಿದೆ? 2ರಲ್ಲೂ ಇದೆ. ಫಸ್ಟ್ ಒನ್ ಇದೆ, ಲಾಸ್ಟ್ ಒನ್ನಲ್ಲೂ ಇದೆ. ಇದನ್ನು ನಾವು ತಗೊಳ್ಳೋ ಹಾಗಿಲ್ಲ. ಇನ್ನು ಲಾಸ್ಟ್ ನಾವು ನೋಡೋದಾದರೆ D ಇದೆ, D ಆದಮೇಲೆ K ಕೊಟ್ಟಿದ್ದಾರೆ. D ಆದಮೇಲೆ Kಗೆ ಎಷ್ಟು ಮಧ್ಯ ಬಂತು ನೋಡಿ. D ಆದಮೇಲೆ E, F, G, H, I, J. ಸೊ 2, 4, 6 ಸಂಖ್ಯೆ. ಅದಾದ ನಂತರ G ಆದಮೇಲೆ Mಗೆ ಎಷ್ಟಿದೆ? G ಆದಮೇಲೆ Mಗೆ, ಸಾರಿ D ಆದಮೇಲೆ K ಆಯಿತು, K ಆದಮೇಲೆ Sಗೆ, K ಆದಮೇಲೆ S, Kಯಿಂದ Sಗೆ ಎಷ್ಟಿದೆ? K ಆದಮೇಲೆ L, M, N, O, P, Q, R, S. ಸೊ ಅಲ್ಲಿಗೆ ಮಧ್ಯ ಬರ್ತಕ್ಕಂಥದ್ದು 8. ಓಕೆ. ಸೊ ಈ ರೀತಿ ನಾವು ನೋಡ್ತಾ ಹೋದಾಗೆ 8, 9, 10, 11 ಎಲ್ ಆದಮೇಲೆ 11 ನಮಗೆ 11ನೇ ಸಂಖ್ಯೆ ಎಲ್ಲಿ ಬರುತ್ತೆ ಅಂತ ಹೇಳಿದರೆ W ಬರುತ್ತೆ. ಓಕೆ. ಸೊ ಹಾಗೆ ಆನ್ಸರ್ ಇಲ್ಲಿ ಆಪ್ಷನ್ 4 ತೊಗೊಳ್ಬೇಕಾದ್ರೆ Z, K, W. ಸೊ ಈ ರೀತಿ ಈ ಒಂದು ಸೀರೀಸ್ನಲ್ಲಿ ನಾವು ಅದು 2 ಆಗಿರ್ಬೋದು, 4 ಆಗಿರ್ಬೋದು, 6 ಆಗಿರ್ಬೋದು, ಅಥವಾ 3, 3, 3 ಅಂತಲೇ ಡಿವೈಡ್ ಮಾಡ್ಬೋದು, 2, 2, 2 ಅಂತ ಡಿವೈಡ್ ಮಾಡ್ಬೋದು. ಸೊ ಈ ರೀತಿ ಒಂದರಿಂದ ಒಂದು ಸೀರೀಸ್ಗೆ ಜಂಪ್ ಆಗ್ತಾ ಹೋಗುತ್ತೆ. ಅದನ್ನು ನೋಡಿಕೊಂಡು ನಾವಿಲ್ಲಿ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು
ಕೊಟ್ಟಿರುವ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವಲ್ಲಿನ ಅಕ್ಷರಗಳು ಸೇಮ್ ಇದು ಪ್ಯಾಟರ್ನ್ ಅದು ಅಷ್ಟೇ. ಬಟ್ ಇದು ಯಾವ ರೀತಿ ಅಂತ ನೋಡೋದಾದರೆ ನಾವು ನೋಡಿ ಇಲ್ಲಿ ಈ ಥರ ಸೀರೀಸ್ ಕೊಟ್ಟಾಗ ನಮಗೆ ಇದರಿಂದ ಇದು ಇದರಿಂದ ಇದು ಇದರಿಂದ ಇದು ಇದರಿಂದ ಇದು ಈ ರೀತಿ ನಾವು ತೊಗೊಳ್ಬೇಕಾಗುತ್ತೆ. ನೋಡಿ ಎ ಆದಮೇಲೆ ಬಿ ಸಿ ಮಿಸ್ಸಿಂಗ್ ಆಯಿತು, ಬಿ ಸಿ ಡಿ ಬಂತು, ಡಿ ಆದಮೇಲೆ ಇ ಎಫ್ ಮಿಸ್ಸಿಂಗು, ಜಿ ಬಂತು, ಜಿ ಆದಮೇಲೆ ಎಚ್ ಐ ಮಿಸ್ಸಿಂಗು, ಜೆ ಬಂತು, ಜೆ ಆದಮೇಲೆ ಕೆ ಎಲ್ ಮಿಸ್ಸಿಂಗು, ಎಂ ಬರಬೇಕು. ಹೌದಲ್ವಾ? ಸೊ ಎಂ ಬರಬೇಕಂದ್ರೆ ಇದು ಮತ್ತು ಇದು ಬರೋ ಹಾಗಿಲ್ಲ ಆನ್ಸರು. ಅದಾದ ನಂತರ ವೈಗೆ ನೋಡ್ತಾ ಹೋಗೋಣ. ನೋಡಿ ವೈ ಇದೆ, ಡಬ್ಲ್ಯೂ ಕೊಟ್ಟಿದ್ದಾರೆ. ಸೊ ವೈನ ಹಿಂದೆ ಬರ್ತಕ್ಕಂಥದ್ದು ವಿ ಯು. ಸೊ 2 ಮೈನಸ್ ಇದೆ. ಸೊ ವಿ ಝಡ್ ನೋಡಿ ಸಾರಿ ಯು ಬರಲ್ಲ, ವಿ 1 ಬರುತ್ತೆ. ಯಾಕಂದರೆ ಯು ಆದಮೇಲೆ ವಿ ಡಬ್ಲ್ಯೂ ಎಕ್ಸ್ ವೈ ಬರುತ್ತೆ. ಸೊ ವೈ ಮಧ್ಯೆ ಬರ್ತಕ್ಕಂಥದ್ದು ಎಕ್ಸ್. ಸೊ x1 ಮಿಸ್ ಆಗಿದೆ ಇಲ್ಲಿ ನೋಡಿ, y ಮತ್ತು w ಮಧ್ಯ x ಮಿಸ್ ಆಗಿದೆ. ಅದೇ ರೀತಿ w ಮತ್ತು u ಮಧ್ಯ v ಮಿಸ್ ಆಗಿದೆ. u ಮತ್ತು s ಮಧ್ಯ ಬರ್ತಕ್ಕಂಥದ್ದು ನಮಗೆ t ಮಿಸ್ ಆಗಿದೆ. ಅದಾದ ನಂತರ s ಆದಮೇಲೆ q ಮತ್ತು ನೋಡಿ ಇಲ್ಲಿ q ಮತ್ತು r s. ಸೊ ಎಸ್ ಮಧ್ಯೆ ಆರ್ ಮಿಸ್ ಆದರೆ ಬರ್ತಕ್ಕಂಥದ್ದು ಕ್ಯೂ. ಸೊ ಕ್ಯೂ ಓಕೆ, ಎರಡರಲ್ಲೂ ಇದೆ. ಅದಾದ ನಂತರ ಬಿ ತೊಗೊಂಡ್ರೆ ನಾವು ಬಿ ಆದಮೇಲೆ ಇ ಇದೆ, ಬಿ ಸಿ ಡಿ 2. ಸೊ 2 ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕೆಗೆ ಏನು ಬರುತ್ತೆ, ಕೆ ಆದಮೇಲೆ ಎಲ್ ಎಂ ಎನ್. ಸೊ 2 ಸಂಖ್ಯೆ ಮಧ್ಯೆ ಬರಬೇಕು, ಎನ್ ಬರಬೇಕು. ಎನ್ ಎಲ್ಲಿದೆ? ಸೊ ಇಲ್ಲಿ ಫಸ್ಟ್ ಒನ್ ಓ ಇದೆ, ತಪ್ಪಾಗುತ್ತೆ. ಆಪ್ಷನ್ 2ನಲ್ಲಿ ಎನ್ ಇದೆ. ಸೊ ಈ ರೀತಿ ನೀವು +3 -2 +3 -2 ಈ ರೀತಿ ನೋಡ್ತಾ ಹೋದಾಗ ಈ ಒಂದು ಸರಣಿ ಪೂರ್ಣಗೊಳ್ತಕ್ಕಂಥದ್ದು ಆಗಿರುತ್ತೆ.